ಪ್ರಧಾನಿ ಮೋದಿ ಮೊನ್ನೆಯಷ್ಟೇ 1 ವರ್ಷ ಚಿನ್ನ ಖರೀದಿಸಬೇಡಿ ಅಂತ ಹೇಳಿದ್ರು. ಮೋದಿ ಹೀಗೆ ಹೇಳಿದ ಬೆನ್ನಲ್ಲೇ ಇವತ್ತು ಚಿನ್ನದ ಮೇಲಿನ ಆಮದು ಸುಂಕವನ್ನು ಹೆಚ್ಚಿಗೆ ಮಾಡಲಾಗಿದೆ. ಇದರ ಪರಿಣಾಮ ಬಂಗಾರದ ಬೆಲೆಯಲ್ಲಿ ಭಾರಿ ಏರಿಕೆ ಆಗಿದೆ. ಚಿನ್ನ ಬೆಳ್ಳಿ ಖರೀದಿ ಮಾಡೋರಿಗೆ ಕೇಂದ್ರ ಸರ್ಕಾರದ ಬಿಗ್ ಶಾಕ್. कोई भी कार्यक्रम हो, हम सोने के गहने नहीं खरीदेंगे. ಆಮದು ಸುಂಕ 6% 15% ಹೆಚ್ಚಳ. ಮತ್ತೆ ಚಿನ್ನ ದುಬಾರಿ. ಹೌದು, ಪ್ರಧಾನಿ ಮೋದಿ ಚಿನ್ನ ಖರೀದಿ ಮಾಡಬೇಡಿ ಅಂತ ಸಲಹೆ ನೀಡಿದ್ದೇ ತಡ. ಇತ್ತ ಬಂಗಾರದ ಮಾರುಕಟ್ಟೆಯಲ್ಲಿ ಭೂಕಂಪ ಸಂಭವಿಸಿದೆ. ಕೇವಲ ಕೆಲವೇ ಗಂಟೆಗಳಲ್ಲಿ ಚಿನ್ನದ ಬೆಲೆ ರಾಕೆಟ್ ವೇಗದಲ್ಲಿ ಏರಿಕೆಯಾಗಿದೆ. ಕೇಂದ್ರ ಸರ್ಕಾರ ಚಿನ್ನದ ಮೇಲಿನ ಆಮದು ಸುಂಕವನ್ನ 6% 15% ಹೆಚ್ಚಿಸಿದೆ. ಹೀಗಾಗಿ ಬಂಗಾರದ ಬೆಲೆ ಸ್ಫೋಟವಾಗಿದೆ. 22 ಕ್ಯಾರೆಟ್ 10 ಗ್ರಾಂ ಚಿನ್ನದ ದರ ನಿನ್ನೆ 1,41,150 ರೂಪಾಯಿ ಇತ್ತು. ಇಂದು ಈ ದರ 1,48,500ಕ್ಕೆ ಏರಿದೆ. ಅಂದ್ರೆ ಒಟ್ಟು 7,350 ರೂಪಾಯಿ ಏರಿಕೆಯಾಗಿದೆ. ಇನ್ನು 24 ಕ್ಯಾರೆಟ್ 10 ಗ್ರಾಂ ಚಿನ್ನದ ದರ ನಿನ್ನೆ 1,53,980 ರೂಪಾಯಿ ಇತ್ತು. ಇಂದು ದರ 1,62,000 ರೂಪಾಯಿ ಆಗಿದೆ. ಅಲ್ಲಿಗೆ 8,020 ರೂಪಾಯಿ ಹೆಚ್ಚಳವಾಗಿದೆ. ಈ ದಿಢೀರ್ ಬೆಲೆ ಏರಿಕೆ ಮದುವೆ ಸಂಭ್ರಮದಲ್ಲಿದ್ದ ಕುಟುಂಬಗಳಿಗೆ ಬರಸಿಡಿಲಿನಂತೆ ಎರಗಿದೆ. ಚಿನ್ನದ ದರ ಹೀಗೆ ಏರಿದ್ದಕ್ಕೆ ಜನ ಆಕ್ರೋಶ ಹೊರಹಾಕ್ತಿದ್ದಾರೆ. ಜಾಸ್ತಿ ಆಗಬಾರ್ದು, ಇಷ್ಟೇ ಇದ್ರೆ ಜನಗಳಿಗೆ ಒಳ್ಳೇದಾಗತ್ತೆ, ಇಲ್ಲಾಂದ್ರೆ ಪಬ್ಲಿಕ್ ತೊಂದರೆ ಆಗುತ್ತೆ, ಜಾಸ್ತಿ ತೊಂದರೆ ಆಗುತ್ತೆ. ಮಿಡಿಲ್ ಕ್ಲಾಸ್ ಅವ್ರಿಗೆ ಕಷ್ಟ ಆಗುತ್ತೆ, ಸಾವುಕಾರ ತಗೊಂಡ್ಬಿಡ್ತಾರೆ. ಸ್ವಲ್ಪ ಇದು ಟ್ಯಾಕ್ಸ್ ಇದೆಲ್ಲ ಸ್ವಲ್ಪ ಕಮ್ಮಿ ಇದ್ದರೆ ಚೆನ್ನಾಗಿರುತ್ತೆ. ಇಷ್ಟೇ ಇದ್ರೂ ನಡೆಯುತ್ತೆ. 1 ವರ್ಷ ಚಿನ್ನ ಖರೀದಿ ಮಾಡಬೇಡಿ ಅಂತ ಪ್ರಧಾನಿ ಮೋದಿ ಹೇಳಿದ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಚಿನ್ನದ ಮೇಲೆ ಡಬಲ್ ಸುಂಕ ಹಾಕಿದೆ. ಮದುವೆ ಸೀಸನ್ನಲ್ಲೇ ಮದುವೆಗೆ ತಯಾರಿ ಮಾಡುವವರಿಗೆ ಆಘಾತ ಎದುರಾಗಿದೆ. ಬ್ಯೂರೋ ರಿಪೋರ್ಟ್, TV9.